ಕಾಕ, ಏನೋ ಮಾತಾಡೋದೈತಂತ ಕರೆದ್ರಲ್ಲ. ಗವಿ, ನೀನು ಅದು ಎಂಥದ್ದು ಕೋಚಿಂಗ್ ನೀನು ಎಲ್ಲ ಹೋಗ್ತೀನಂತ ಅಂದಿಲ್ಲ. ಅದಕ್ಕೆ ಮನ್ಯಾಗ ರೊಕ್ಕೆಲ್ಲ ಹೊಂದಿಕೆ ಆಗೈತಿ. ನೀನು ಯಾವಾಗ ಹೋಗ್ಬೇಕಂತದಿರಿ ಕೋಚಿಂಗಿಗೆ? ಇನ್ನೊಂದು ಮುಂದಿನ ವಾರ, ಇನ್ನೊಂದು 2-3 ದಿನ ಬಿಟ್ಟು ಹೋಗ್ಬೇಕಾಕ. ಹಂಗಂದ್ರೆ ಗವಿ, ನಾಳೆ ನಾಳೆ ಫ್ರೀ ಅದೀನ ನೀನು? ನಾಳೆ ಹ್ಞೂ ಕಾಕ, ಎಕ್ಸಾಮ್ ಎಲ್ಲ ಮುಗಿದ್ವು, ನಿನ್ನೆನ ಫ್ರೀ ಅದೀನಿ ನಿನ್ನ ಮೇಲೆ. ಸರಿ, ಹಂಗಾದ್ರೆ ಒಂದು ಕೆಲಸ ಮಾಡು. ನಾಳೆ ನೀನು ರೆಡಿ ಆಗಿರು, ಬೆಳಿಗ್ಗೆ ನಾನು ರೆಡಿ ಆಗ್ತೀನಿ. ನೀನು ಯಾವ ಕೋಚಿಂಗ್ ಕ್ಲಾಸಿಗೆ ಹೋಗ್ಬೇಕಂತ ಅದೀದಿ ನೋಡು, ಅಲ್ಲಿ ಹೇಳು, ಇಬ್ಬರು ಹೋಗೋಣ, ಅಲ್ಲಿ ಕೇಳೋಣ ಹೆಂಗಿದೆ ಏನು ಕೋಚಿಂಗ್ ಅಂತಂದು. ಹಾಗೆ ಮತ್ತೆ ಅಲ್ಲೇ ಪಕ್ಕದಲ್ಲಿ ಅಕ್ಕಪಕ್ಕ ಯಾವುದಾದ್ರೂ ಚೆನ್ನಾಗಿದ್ರೆ ನೋಡೋಣ, ಯಾವುದು ಚೆನ್ನಾಗಿರುತ್ತೆ ಆ ಕೋಚಿಂಗ್ ಕ್ಲಾಸಿಗೆ ನಿನಗೆ ಎಲ್ಲ ಗಿಡ್ಮಿಷನ್ ಎಲ್ಲ ಮಾಡಿಸಿ, ಮತ್ತು ನಿಂಗೆ ಬುಕ್ಸು ಏನೇನು ಬೇಕೋ ಅವನ್ನೆಲ್ಲ ತೊಗೊಂಡು ಬರೋಣ ನಾಳೆ. ಆಮೇಲೆ ನೀನು ಅಲ್ಲಿ ಕೇಳ್ಕೊಂಡು ಬರೋಣ ಯಾವಾಗಿಂದ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಏನು ಅನ್ನೋದು. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾರೆ ಆವಾಗ ನಾನು ಮತ್ತು ಮುಕುಂದಣ್ಣ ಮತ್ತು ಇನ್ನು ಯಾರು ಇನ್ನೊಂದು ಇಬ್ಬರು ಬಂದು ನಿನ್ನನ್ನು ಅಲ್ಲಿ ಬಿಟ್ಟು ಬರ್ತೀವಂತೆ ನಾವು. ಸರಿನಾ? ಹಾಂ ಸರಿ ಕಾಕ. ನಾನಂತೂ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕೋಚಿಂಗ್ ಕ್ಲಾಸಿಂದ ಹೇಳಿದಾರೆ ಕಾಕ, ಅಲ್ಲಿ ಹೋಗೋಣ. ಅದು ಎಲ್ಲ ಚೆನ್ನಾಗಿ ಅನ್ನಿಸ್ತು ಏನು ಅಂತ ನೋಡೋಣ. ಬಟ್ ನಾನು ಕೇಳಿದ ಪ್ರಕಾರ ಆ ಕೋಚಿಂಗ್ ಕ್ಲಾಸಿಗೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದು. ಒಂದು ಸಲ ಹೋಗಿ ಅಲ್ಲಿ ನೋಡಿ ಮತ್ತೆ ಯಾವುದಾದ್ರೂ ಚೆನ್ನಾಗಿದ್ದೇನೆ ಏನು ಅಂತ ತಿಳ್ಕೊಂಡು ಬರೋಣ ತಗೋರಿ ಕಾಕ. ನೀವು ಹೆಂಗೆ ಅಂತೀರಿ ಹಂಗೆ ಕಾಕ. ನೀವು ಯಾವ ಕೋಚಿಂಗ್ ಕ್ಲಾಸಿಗೆ ಹಚ್ತೀರಿ ನಾನು ಅಲ್ಲಿ ಓದ್ತೀನಿ ಕಾಕ, ನನಗೇನು ತೊಂದರೆ ಇಲ್ಲ. ಗವಿ, ಅಂದಂಗೆ ನೀನು ಚಂದನ ತಂಗ ಓದಬೇಕು. ಅಲ್ಲಿ ಹೋದ್ಮೇಲೆ ನಿನ್ನ ಲಕ್ಷ್ಯ ಏನಿದ್ರು ಓದೋ ಕಡೆ ಅಷ್ಟೇ ಇರಬೇಕು. ಮನೆ ಇದು ಹೆಂಗೆ ಏನು, ಆಮೇಲೆ ಒಬ್ಬೊಬ್ಬರು ಫ್ರೆಂಡ್ಸು ಚಲೋ ಇರ್ತಾರೆ, ಆದ್ರೆ ಒಬ್ಬೊಬ್ರು ಸರಿ ಇರಂಗಿಲ್ಲ. ನೀನು ಎಲ್ಲರ ಜೊತೆ ಎಷ್ಟು ಇರ್ಬೇಕು ಅಷ್ಟಕ್ಕೆ ನಿಂದು ಏನು ಅಲ್ಲಿ ಎದಕ್ಕೆ ಹೋಗಿ ಇರ್ತಿದ್ದಿ, ಓದೋ ಕಡೆ ಅಷ್ಟೇ ಲಕ್ಷ್ಯ ಇರಬೇಕು. ಮತ್ತು ಮಿಕ್ಕಿದ ಅದು ಇದ್ರ ಕಡೆ ಯಾವ ಕಡೆನೂ ಲಕ್ಷ್ಯ ಕೊಡಬಾರ್ದು ಏನು. ಸರಿ ಕಾಕ, ನೀವು ಹೇಳ್ದಂಗೆ ಇರ್ತೀನಿ. ನನ್ನ ಲಕ್ಷ್ಯ ಏನಿದ್ರು ಇವಾಗ ಓದೋದ್ರ ಕಡೆ ಅಷ್ಟೇ ಕಾಕ. ನೀನು ಚಂದನ ತಂಗೋದಿ, ನಿಮ್ಮವ್ವ ನಿಮ್ಮಪ್ಪ ಎಲ್ಲರೂ ಚಂದನ ತಂಗ ನೋಡ್ಕೋತೀಯಾ ಇಲ್ಲ ಅದೆಲ್ಲ ಆಮೇಲೆ. ಆದರೆ ನಿನ್ನ ಜೀವನನ ನೀನು ಚಂದನ ತಂಗ ರೂಪಿಸ್ಕೊ ಅಷ್ಟೇ ಸಾಕು. ನಮ್ಮನ್ನೆಲ್ಲ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ದು ನಾವು ಹೆಂಗೋ ನೋಡ್ಕೊತಕ್ಕೀವಿ. ಆದರೆ ನಿನ್ನ ಜೀವನನ ನೀನು ಕಟ್ಕೊಂಡು ಏನಪ್ಪ ಗವಿ ಚಂದನ ತಂಗ ಕಲ್ತ ಏನೋ ಒಂದು ನೌಕರಿ ತೊಗೊಂಡ, ಯಾರ ಮೇಲೇನೂ ಡಿಪೆಂಡ್ ಆಗಿರ್ಲಾರ್ದ ಅವ್ನ ಜೀವನ ಅವ್ನು ನೋಡ್ಕೊಂಡು ಹೊಂಟಾನ ಅನ್ನಂಗೆ ಇರ್ಬೇಕು ನೋಡಿ ನೀನು. ಯಾರು ಬಟ್ ಮಾಡಿ ತೋರ್ಸಂಗಿರ್ಬಾರ್ದು. ಏನಪ್ಪ ಅವನಿಗೆ ಎದಕ್ಕಾರ ಕಳಿಸಿದ್ರೆ ಏನಾಗ ಕೋಚಿಂಗಿಗೆ ಅಲ್ಲೋಗೆಲ್ಲ ಹಾಳಾಗ್ಬಿಟ್ಟ ನೋಡು, ಹಾಗೆಲ್ಲ ಅನ್ನಂಗೆ ಮಾತ್ರ ಆಗಬೇಡ. ಇಲ್ಲ ಚಿಕ್ಕಿ, ನಾವು ಓದೋದ ಕಡೆನ ಲಕ್ಷ್ಯ ಕೊಡ್ತೀನಿ. ನಂದು ಏನಿದ್ರು ಇವಾಗ ಒಂದು ಚಲೋ ನೌಕರಿ ತೊಗೊಂಡು ನಿಮ್ಮೆಲ್ಲರೂ ಚಂದನ ತಂಗೆ ನೋಡ್ಕೋಬೇಕನ್ನೋ ಆಸೆ ಐತಿ ನನಗೆ. ನನಗೆ ಗೊತ್ತು, ಇವಾಗ ಆ ದುಡ್ಡೆಲ್ಲ ಹೊಂದ್ಸಕ್ಕೆ ನೀವೆಲ್ಲ ಎಷ್ಟು ಕಷ್ಟಪಟ್ಟಿರ್ತೀರಿ ಅಂತಂದು. ನೀವು ನನಗೇನು ಕಷ್ಟಪಟ್ಟು ಅಷ್ಟೆಲ್ಲ ದುಡ್ಡು ಹೊಂದಿಸಿ ಏನು ಕೋಚಿಂಗ್ ಕ್ಲಾಸ್ ಹಚ್ಚಾಕೊಂತೀರಲ್ಲ, ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ. ಅಂದಂಗೆ ನನ್ನಿಂದ ಸುಮ್ಮನೆ ನಿಮ್ಗೆ ಎಲ್ರಿಗೂ ಭಾಳ ತೊಂದರೆ ಆಯ್ತಲ್ಲ. ಗವಿ, ನೀ ಆ ದುಡ್ಡಿನ ಗಿಡ್ಡಿಂದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಂದು ಏನಿದ್ರು ಓದೋದ ಕಡೆ ಅಷ್ಟೇ. ಇವಾಗಾರ ಹೇಳಿದ್ರಿಲ್ಲ ಎಲ್ಲರೂ, ಮತ್ತು ಆ ದುಡ್ಡಿನ ಹೆಂಗೆ ಮನಿದು ಹೆಂಗೆ ಇದೆಲ್ಲ ಲಕ್ಷ್ಯ ಕೊಡಕ್ಕೆ ಹೋಗ್ಬೇಡ. ಆರಾಮ್ ನೀನು ಓದಿನ ಕಡೆ ಅಷ್ಟೇ ಲಕ್ಷ್ಯ ಕೊಡು ನೀನು. ಸರಿ ಚಿಕ್ಕಿ, ಹಂಗೆ ಮಾಡ್ತೀನಿ. ಸರಿ, ಅಂದಂಗೆ ಎಲ್ಲಿಗೆ ಹೊಂಟಿದ್ದಿ ಈಗ? ಅದೇ ನಮ್ಮ ಹೊಲದ ಕಡೆನ ಹೋಗಿ ಬರೋಣ ಅಂತ ಕಾಕ. ಇದು ಎಕ್ಸಾಮ್ ಇರೋದಕ್ಕೆ ಹೋಗೋದಾಗಿಲ್ಲಾಗಿತ್ತು, ಭಾಳ ದಿನ ಆಗಿತ್ತಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ ಹೊಂಟಿದ್ದೆ. ಹೌದನಾ? ಸರಿ ನಡಿ, ಹಂಗಾರ ನಾವು ಅಲ್ಲಿಗೆ ಹೊಂಟಿದ್ವಿ. ನಡಿ ಹಂಗಾರೆ ಹೋಗಿ ಬರೋಣ. ನಾವು ಒಂದು ಸ್ವಲ್ಪ ಹೊಲತ್ತೆಲ್ಲ ಹೋಗಿ ಬರ್ತೀವಿ. ನೀವು ಮನೆ ಕಡೆ ಲಕ್ಷ್ಯ ಇರಲಿ, ಜೋಪಾನ ನೋಡ್ರಿ. ಸರಿ ರೀ. ಮಧ್ಯಾಹ್ನ ಊಟಕ್ಕೆ ಲಘುನ ಬರ್ರಿ, ಅಡುಗೆ ಎಲ್ಲ ಬಿಸಿ ಬಿಸಿದ ಮಾಡ್ತೈತಿ. ಸರಿ ತಗೋ. ನಡಿ ಸರಸ್ವತಿ, ಲಘುನ ಅಡುಗೆ ಮಾಡಿ ಮುಗಿಸ್ಬಿಡೋಣ. ಮತ್ತು ಅವ್ರು ಮಧ್ಯಾಹ್ನ ಊಟಕ್ಕೆ ಬರೋಷ್ಟಿಗೆ ಅಡುಗೆ ಎಲ್ಲ ರೆಡಿ ಇರಬೇಕು. ಅತೇ ಅತೇ. ಓ ಸಂಗೀತವ, ಯಾವಾಗ ಬಂದಿ ನೀನು? ಈಗ ಒಂದು ಸ್ವಲ್ಪ ತಾತು ನೋಡ್ರಿ ಅತ್ತೀರ ಬಂದು. ಅದು ಪಲ್ಲವಿದ ಡಿಲಿವರಿ ಆಗಿತ್ತಲ್ಲ, ಆಕಿನ ನೋಡ್ಲಾರ್ದಕ್ಕೆ ಮನಸ್ಸು ತಡೀತಿಲ್ಲಾಗಿತ್ರಿ ಅತ್ತೀರ. ಅದಕ್ಕೆ ಮಾತಾಡ್ಸಿದ್ರಾತಂತ ಬಂದೆ. ಈಗ ಆಕೆ ಕೋಣಿತಲ್ಲಿ ಹೋಗಿದ್ದೆ, ಆಕೆ ಮಲ್ಕೊಂಡಿದ್ಲು, ತಾಯಿ ಮಗಳಿಬ್ಬರು ಮಲ್ಕೊಂಡಿದ್ರ. ಹಾಗಾಗಿ ಆಮೇಲೆ ಮಾತಾಡ್ಸಿದ್ರಾತಂತ ಬಂದೆ. ನಿಮ್ಮನ್ನಾರ ಮಾತಾಡ್ಸೋಣ ಅಂತ ಇಲ್ಲಿಗೆ ಬಂದೆ ನೋಡ್ರಿ ಅತ್ತೀರ. ಆರಾಮದಿರ ಅತ್ತೀರ ನೀವು? ನಾನು ಆರಾಮದೀನಿ, ನೀನು? ಹ್ಞೂ ರೀ ಅತ್ತೀರ, ನಾನು ಆರಾಮದೀನಿ ನೋಡ್ರಿ. ಅಂದಂಗೆ ಪಲ್ಲವಿದು ಡಿಲಿವರಿ ಟೈಮಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಿ ಅತ್ತರ. ಆದರೆ ನಾವು ಆಫೀಸಿಗೆ ರಜೆನ ಕೊಡಲಿಲ್ಲ ರೀ, ಹಾಗಾಗಿ ಬರೋಕ್ಕಾಗಲಿಲ್ಲ ನೋಡ್ರಿ ನನಗೆ. ಇರಲಿ ಬಿಡವ ಸಂಗೀತ, ನಡೀತೈತಿ. ನನ್ನ ಸೊಸೆಯರು ಇನ್ನೂ 4 ಜನ ಅದಾರಲ್ಲ, ಅವ್ರು ಇರೋವರೆಗೂ ನಂಗೆ ಯಾವುದಕ್ಕೂ ಚಿಂತೆನೇ ಇಲ್ಲ ನೋಡು. ಪಾಪ 4 ಜನ ಬಂದು ಮುಂದೆ ನಿಂತ್ಕೊಂಡು ನನ್ನ ಮಗಳು ಡಿಲಿವರಿ ಆಗೋ ಮುಂದೆ ಎಲ್ಲರೂ ಅಲ್ಲೇ ಇದ್ದು, ಅದರಲ್ಲೂ ಲಕ್ಷ್ಮವಂತೂ 3-4 ದಿನ ಊರಿಗೆ ಆಸ್ಪತ್ರೆಗೆ ಓಡಾಡಾಳ. ಮನ್ಯಾಗ ಇನ್ನೂ 3 ಸೊಸೆಯರು ಪಾಪ ಅವರೆಲ್ಲ ಅಡುಗೆ ಮಾಡಿ ಕೊಟ್ಟಾರ. ನಾವು ಆಸ್ಪತ್ರೆ ಆಗಿದ್ರು ಅದು ನಾನು ಇದ್ದಿದ್ರ ನಾನು ಏನಾದ್ರು ಹೆಲ್ಪ್ ಮಾಡ್ತಿದ್ದೆ ಬಿಡ್ರಿ ಅತ್ತೀರ. ಆದ್ರೆ ನಾನು ಹೆಲ್ಪ್ ಮಾಡ್ಬೇಕಂತಾನೆ ಅಂದ್ಕೊಂಡಿದ್ದೆ, ಆದರೆ ರಜೆ ಕೊಡಲಿಲ್ಲ ರೀ ಅತ್ತೀರ ನಮ್ಮ ಆಫೀಸಲ್ಲಿ.
ಇಲ್ಲಿ ಬಿಡು ಸಂಗೀತವ ನಡಿತೈತಿ, ನೀ ಇದ್ರೇನು ಇಲ್ಲ ಅಂದ್ರೇನು. ನಮ್ಮ ಮನ್ಯಾಗ ಏನೂ ಪರಕ್ ಬೀಳಂಗಿಲ್ಲ. ಅವ್ರು 4 ಜನ ಅದಾರಲ್ಲ, ಅವ್ರ ಜವಾಬ್ದಾರಿ ಎಲ್ಲ ಚಂದನತ್ತಾಗ ನಿಭಾಯಿಸ್ಕೊಂಡು ಹೋಗ್ತಾರೆ. ಅವರು 4 ಜನ ಸೊಸೆಯರಿರೋರ್ಗು ನನಗೇನು ಚಿಂತೆ ಇಲ್ಲ ನೋಡವ. ನನ್ನ ಮಗದ ಬಾಣಂತನದ ನನಗೆ ಚಿಂತೆನೇ ಇಲ್ಲ. ಪಾಪ ಅವರ ನೋಡ್ಕೊಂಡು ಹೊಂಟಾರೆಲ್ಲ. ಹಾಂ ಹೌದನ್ರಿ. ಸರಿ ರೀ ಅತ್ತೀರ. ಅವ ಎಲ್ಲದಾನ ನಿನ್ನ ಗಂಡ? ಅವನು ಬಂದಾನೇ ನಿನ್ನ ಅಲ್ಲೇ ಅದಾನ? ಬಂದಾರಿ ಅತ್ತೀರ, ಅವರು ಮಾತಾಡ್ಸಕ್ಕಂತ ಬಂದಾರ. ಅವನಿಗಂತೂ ಮನೆ ಜವಾಬ್ದಾರಿ ಒಟ್ಟ ಇಲ್ಲ ನೋಡಿ. ಮನ್ಯಾಗ ತಂಗಿದ ಡಿಲಿವರಿ ಐತಿ, ಹೋಗ್ಬೇಕು ಏನಾರ ಮಾಡ್ಬೇಕು ಅನ್ನೋದು ಒಟ್ಟ ಇಲ್ಲ. ಇನ್ನು ನೋಡಲಿ, ಇನ್ನ ಮಂಜಪ್ಪ, ಮುಕುಂದಪ್ಪ, ಪರ್ಸಪ್ಪ, ಕೆಂಚಪ್ಪ ಎಲ್ಲರೂ ಎಷ್ಟು ಮುಂದೆ ನಿಂತ್ಕೊಂಡು ತಂಗಿದ ಜವಾಬ್ದಾರಿ ಎಲ್ಲ ಹೆಂಗೆ ನಿಭಾಯಿಸಿದ್ರು. ಇವನಿಗೆ ಏನಾಗೈತಿ ರೋಗ? ಹೋಗಿ ಅಲ್ಲಿ ಬೆಂಗಳೂರು ಸೇರ್ಕೊಂಡ್ಬಿಡ್ತಾನೆ. ಮನೆ ಜವಾಬ್ದಾರಿ ಬೇಡ, ತಂಗಿ ಜವಾಬ್ದಾರಿ ಬೇಡ, ತಾಯಿ ಜವಾಬ್ದಾರಿ ಬೇಡ. ಅದೇ ಅತ್ತೆರ ಬರ್ಬೇಕಂತಾನೆ ಇದೀವಿ. ಅದ ಅಂದಲ್ರಿ ಆಫೀಸಲ್ಲಿ ರಜೆ ಕೊಡಲಿಲ್ಲ ಅಂತ. ನಿನಗಲ್ಲವ ನಾ ಹೇಳಾಕುಂತಿದ್ದ. ಅವ ಅದಾನಲ್ಲ ನಿನ್ನ ಗಂಡ, ಅವನಿಗೆ ಬೇಡಾದಾಗೆಲ್ಲ ಒಂದೊಂದು ತಿಂಗಳು ರಜೆ ಹಾಕಿರ್ತಾನ. ಈಗ ಕೆಲಸ ಹತ್ತತಾವು ಮನ್ಯಾಗ ಅಂತಂದು ಅಷ್ಟು ನಾಟಕ ಒಂದು ಅದಕ್ಕೆ ಬರಂಗಿಲ್ಲ ಇಲ್ಲಿಗೆ. ಅವನು ಈಗ ಭಾಳ ನಾಟಕ ಕಲ್ತಾನ. ಕೆಲಸ ಹತ್ತತಾವ ಅಂತಂದು ಏನಾರ ಒಂದು ನೆಪ ಹೇಳ್ಕೊಂಡು ಅಲ್ಲೇ ಇದ್ದು ಬಿಡೋದು. ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಾನ ಅವನು. ಮಾಡ್ತೀನಿ ಅವನಿಗೆ ಇನ್ನೊಂದ್ಸಲ ಹಿಂಗೆ ಅನ್ನಂಗಿದ್ರೆ ಮನೆಗೆ ಬರಕ್ಕೆ ಹೋಗ್ಬೇಡ ಅಂತೀನಿ ಅವನಿಗೆ. ಮನೆಗೆ 2ನೇದು ದೊಡ್ಡ ಮಗ ಅವ. ಒಂದು ದಿನಾನು ಮನೆ ಜವಾಬ್ದಾರಿ ನಿಭಾಯಿಸಲಿಲ್ಲ. ಅವನಕ್ಕಿಂತ ಸಣ್ಣ ಸಣ್ಣ ತಮ್ಮನಾರು ಅವರೆಲ್ಲ ಮನೆ ಜವಾಬ್ದಾರಿ ನಿಭಾಯಿಸ್ತಾರೆ ಗೊತ್ತೇನೆ. ಗವಿ ಏಟದನವ ಗವಿ, ಎಷ್ಟೆಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತಾನೆ ಗೊತ್ತಾ ಮನ್ಯಾಗ. ಇವ ನಿನ್ನ ಗಂಡಗ ಏನೇನು ಜವಾಬ್ದಾರಿನೇ ಇಲ್ಲ. ಬಂದನ, ತಿಂದನ, ಕುಂತಾನೆ, ಬಿದ್ಕೊಂಡಾನೆ, ಹೋದನ. ಆಟನಂಗಿದ್ರೆ ಎದಕ್ಕೆ ಬರ್ಬೇಕು ಮನೆಗೆ? ಸುಮ್ಮನೆ ಅಲ್ಲೇ ಇದ್ಬಿಡ್ಬೇಕು. ಇವ್ನಿಗೇನಾರ ಮನೆಗೆ ಬರಲಿಲ್ಲ ಅಂದ್ರೆ ನಾವೇನು ಯಾಕೆ ಬರಲಿಲ್ಲಪ್ಪ ಅಂತ ಏನಾರು ಫೋನ್ ಹಚ್ತೀವನ? ಆಮೇಲೆ ಬಂದು ನಾಟಕ ಮಾತಾಡಿ 2 ಬಣ್ಣದ ಮಾತಾಡಿ ಹೋಗ್ಬಿಡೋದು ಅಷ್ಟ. ಒಂದು ಎಲ್ಲದನವ ನಿನ್ನ ಗಂಡ ಅಲ್ಲಿ ಕೊನೆಗದಾನ ರೀ. ಅವನ ತಲೆನ ಹೋಗಿ ಮಾತಾಡ್ತೀನಿ. ಅವನದು ಯಾಕೆ ಭಾಳ ಅತಿ ಆಗೈತಿ. ಹಿಂಗೆ ಯಾವಾಗಾರ ಒಮ್ಮೆ ಹಬ್ಬಕ್ಕೊಮ್ಮೆ ಹುಣ್ಣಿಮೆಗೊಮ್ಮೆ ಮನೆಗೆ ಬರಂದು ಹೋಗಂಗಿದ್ರೆ ಬರಾಕ ಹೋಗಬೇಡ, ನೀನು ಅಲ್ಲೇ ಇರು. ನಿನ್ನ ಹೆಸರಿಗೆ ಒಂದು ಗಿಡಿಯ ಒಂದು ಸಣ್ಣ ಆಸ್ತಿನೂ ಬರೆಯಂಗಿಲ್ಲ ನಾನು ಅಂತೀನಿ. ಆಟ ನಾವು ಆಟ ಮನ್ಯಾಗ ಏನಾರು ಕೆಲಸ ಇದ್ದಾಗ ಏನಾರು ಇದ್ದಾಗ ಒಟ್ಟ ಬರಂಗಿಲ್ಲ. ಬರೀ ಮೈ ಬಗ್ಗಿಸ್ಬಾರ್ದಂತ ನಾವು ಅವನಿಗೆ ಇವತ್ತು ಕೈ ತೊಗೋತೀನಿ, ಸರಿಯಾಗಿ ಕೈ ತೊಗೋತೀನಿ ಅವನಿಗೆ. ಸರ್ಕೋತ್ತಾಗ ಅಲ್ಲ ಈಕೆ ನಮ್ಮ ಅತ್ತಿನ ಇಷ್ಟೆಲ್ಲ ಬದಲಾಗಳ. ಅಲ್ಲ ನನ್ನ ಕೈಯಾಗ ನಂಬಕ್ಕಾಗೋದಲ್ಲ. ಮಗನ ಹೆಸರು ಹೇಳಿ ಹೇಳಿ ಇಂಡೈರೆಕ್ಟಾಗಿ ನನಗೆ ಭಯ ಕುಂತಾಳ. ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಾಳ. ಅಲ್ಲ ಏನಾರು ಒಂದು ನೈಸ್ ಮಾತಾಡಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂದ್ರೆ ಇದೇ ನಮ್ಮ ಮುದುಕಿ ಅವ್ರ ಪರವಾಗಿ ಮಾತಾಡೋಕಂತ ಬಿಟ್ಟಾಳಲ್ಲ. ಇದೆಲ್ಲ ಹೆಂಗೆ ಸಾಧ್ಯ? ಇಲ್ಲ, ಹೆಂಗಾರ ಮಾಡಿ ಈ ಮುದುಕಿನ ನನ್ನ ಪರವಾಗಿ ಆಗಂಗೆ ಮಾಡ್ಕೊಲೇಬೇಕು ನಾನು. ಇಲ್ಲ ಅಂದ್ರೆ ಈ ಮನ್ಯಾಗ ಆರಾಮಿರೋಕೆ ಸಾಧ್ಯವೂ ಇಲ್ಲ. ಹೋಗ, ಈ ಮನೆಯ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನನ್ನ ಕೈಯಾಗಂತೂ ಆಗಂಗಿಲ್ಲ. 1,000 2,000 ಎಷ್ಟೋ ಒಂದು ಕೊಟ್ಟು ಈ ಮುದುಕಿನ ನನ್ನ ಪರವಾಗಿ ಮಾಡ್ಕೋಬೇಕು ನಾನು ಮೊದಲು. ಅಲ್ಲ ನಾನು ಆ ಕಡೆ ಊರಿಗೆ ಹೋಗಿ ಬರೋದ್ರಲ್ಲಿ ಅದು ಏನು ಬದಲಾವಣೆ ಆಗೈತಿ ಈ ಮುದುಕಿನಲ್ಲಿ? ಮೊದಲು ಅವ್ರ ಹೆಸರು ಹೇಳಿದ್ರೆ ಸಾಕು ಕಿಡಿ ಅಂತಿದ್ಲ. ಹಂಗೆ ಈಗ ನೋಡಿದ್ರೆ ಅವ್ರ ಪರವಾಗಿನೇ ಮಾತಾಡೋಕುಂತಾಳೆ ನನ್ನ ಹತ್ರ. ಈಕೆ ಹೋಗಿ ನನ್ನ ಗಂಡನ ತಲೆ ತುಂಬಕ್ಕಿಂತ ಮುಂಚೆ ನಾನು ಈಕೆ ಹತ್ರ ಹೋಗಿ ಈಕೆ ತಲೆನ ತುಂಬಿ ಈಕಿನ ನನ್ನ ಪರವಾಗಿ ಮಾಡಿಕೊಂಡು ಈ ಮನ್ಯಾಗ ಜಗಳ ಆಗಂಗೆ ಮಾಡ್ಬೇಕು. ಈ ಮನ್ಯಾಗ ಮಾತ್ರ ಯಾರು ನೆಮ್ಮದಿಯಿಂದನೇ ಇರಬಾರ್ದು. ಹಂಗೆ ಮಾಡ್ತೀನಿ ನಾನು.